ಕಿಚ್ಚು ರಾಜ್ಯಾದ್ಯಂತ ಧಗಧಗಿಸ್ತಾ ಇದೆ. ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಸ್ತಾ ಇದೆ. ಸದ್ಯ ರಾಜ್ಯದಲ್ಲಿ 9ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಾಲಿಟ್ಟಿರುವುದು. 9ನೇ ದಿನದ ಹೋರಾಟ ಇವತ್ತು. ಅವರ ಬೇಡಿಕೆಗಳೇನು? ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನುವಂಥದ್ದು ಬಿಗಿ ಪಟ್ಟು. ಇವತ್ತು ಸಂಜೆ 7 ಗಂಟೆ ತನಕ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೂಡ ರೈತರು ಕೊಟ್ಟಿದ್ದಾರೆ. ಕಬ್ಬಿನ ಜ್ವಾಲೆಯಿಂದ ಸದ್ಯ ಸಿದ್ದು ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಅನೇಕ ಕಸರತ್ತುಗಳಿಗೆ ಮುಂದಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಫ್ಯಾಕ್ಟರಿಗಳ ಮಾಲೀಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. 82 ಸಕ್ಕರೆ ಕಾರ್ಖಾನೆ ಓನರ್ಗಳಿಗೆ ಸಿಎಂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಮೀಟಿಂಗ್ ಮ್ಯಾರಥಾನ್ ಮಧ್ಯಾಹ್ನ 1 ಗಂಟೆಗಿದೆ. ರೈತ ಮುಖಂಡರ ಜೊತೆ ಇಲ್ಲಿ ಸಭೆ ಮಾಡೋದು. 42 ರೈತ ಮುಖಂಡರಿಗೆ ರಾಜ್ಯ ಸರ್ಕಾರ ಆಹ್ವಾನವನ್ನ ಕೊಟ್ಟಿದೆ. ಸೊ ಈ ಎರಡೂ ಸಭೆಗಳ ಮುಖಾಂತರ ಕಬ್ಬಿನ ಈ ಸಮಸ್ಯೆಗೆ ಮುಖ್ಯಮಂತ್ರಿಗಳು ಮದ್ದರಿತಾರಾ, ಇದರಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನಿಷಿಯಲ್ ಡೇಸ್ನಲ್ಲಿ ಬಹಳ ಗಂಭೀರವಾಗಿ ಏನು ಪರಿಗಣಿಸದ ಪರಿಣಾಮ ರಾಜ್ಯ ಸರ್ಕಾರದ ವತಿಯಿಂದ ಯಾರು ಹೋಗಿ ರೈತರ ಜೊತೆ ಮಾತನಾಡಬೇಕು ಅನ್ನುವಂಥ ತೀರ್ಮಾನ ಇಮಿಡಿಯೇಟ್ ಆಕ್ಷನ್ ಅನ್ನುವಂಥ ರೀತಿಯಲ್ಲಿ ಆಗದಂತಹ ಕಾರಣ ಇದೀಗ ಕಬ್ಬು ಕಿಚ್ಚು ರಾಜ್ಯದಾದ್ಯಂತ ಧಗಧಗಿಸ್ತಾ ಇದೆ. ಸರ್ಕಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸೊ ಈ ಸಮಸ್ಯೆಯನ್ನ, ಅದರ ತೀವ್ರತೆಯನ್ನ ಅರಿತಂತಹ ರಾಜ್ಯ ಸರ್ಕಾರ ಇದೀಗ ರೈತರ ಬೇಡಿಕೆಗೆ ಸ್ಪಂದಿಸುವ ಅಥವಾ ಹೋರಾಟವನ್ನ ತಣ್ಣಗಾಗಿಸುವಂತ ಕಸರತ್ತಿಗೆ ಮುಂದಾಗ್ತಿರೋದು. ಅದರ ಭಾಗವಾಗಿ ಕಬ್ಬಿನ ಜ್ವಾಲೆ ಏನು ಕಿಚ್ಚು ಹಚ್ಚಿತ್ತು, ಇದರ ಎಫೆಕ್ಟಿನಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಇವತ್ತು 2 ಮೀಟಿಂಗ್ಗಳನ್ನು ಕರೆದಿರೋದು. 9ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ. ಪ್ರತಿಭಟನೆ ಅದರ ಪಾಡಿಗೆ ಅದು ನಡೀತಾ ಇದೆ. ರೈತರು ತಮ್ಮ ಬೇಡಿಕೆಯನ್ನ ಮುಂದಿಟ್ಟು ಅದರ ಈಡೇರಿಕೆಗೆ ಆಗ್ರಹವನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಸರ್ಕಾರಕ್ಕೆ ಇವತ್ತು ಸಂಜೆ 7 ಗಂಟೆ ತನಕ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಡೆಡ್ಲೈನ್ ಆಲ್ರೆಡಿ 2-3 ಆಗೋಯ್ತು. ಬಟ್ ಸ್ಟಿಲ್ ಮತ್ತೊಮ್ಮೆ ಸಕ್ಕರೆ ಸಚಿವರು ಹೋಗಿ ಸಂಧಾನ ಸಭೆ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಈ 2 ದಿನಗಳ ಡೆಡ್ಲೈನ್ ಅನ್ನು ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಹಂತದಲ್ಲಿಯೇ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು 2 ಸಭೆಯನ್ನು ಕರೆದಿರೋದು. ಒಂದು ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರದ್ದು, ಮತ್ತೊಂದು ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರದ್ದು. ಇಲ್ಲಿ ತೀವ್ರವಾಗಿ ಕುತೂಹಲ ಕೆರಳಿಸ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಬೆಳಗ್ಗೆ 11 ಗಂಟೆಗೆ ಕರೆದಿದ್ದಾರಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ, ಇದು ಬಹಳಷ್ಟು ಗಮನಾರ್ಹ ಆಗ್ತಾ ಇದೆ. ಬಿಕಾಸ್ ಆಲ್ಮೋಸ್ಟ್ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕೀಯ ನಾಯಕರೇ ಆಗಿದ್ದಾರೆ. ಅದರಲ್ಲಿ ಅವರ ಪಕ್ಷದ ನಾಯಕರು ಇದ್ದಾರೆ, ಬೇರೆ ಪಕ್ಷದವರು ಇದ್ದಾರೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇವರೇ ಇರೋದು. ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಇಲ್ಲಿ ಅವರು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಭಾಗವಾಗಿ ಅದರ ಜೊತೆಗೇನೆ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿ ಈ ಸಮಸ್ಯೆಗೆ ಹೆಂಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದೇ ಇದೀಗ ವ್ಯಾಪಕವಾದಂಥ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿ ಅವರಿಗಿರುವಂತಹ ಸಮಸ್ಯೆಗಳು ಅಥವಾ ಈ ಬೆಂಬಲ ಬೆಲೆ ನಿಗದಿಗೆ ಅವರು ಕೊಡುವಂತಹ ಯಾವ ಒಂದು ಕಾರಣ, ಅಂದರೆ ಆಗೋದಿಲ್ಲ ಅನ್ನೋದಕ್ಕೆ ಯಾವ ಒಂದು ಕಾರಣ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಆಗ್ತಾ ಇದ್ದಾರೆ. ಬಟ್ ಮುಖ್ಯಮಂತ್ರಿಗಳ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು, ಮತ್ತೊಂದು ಕಡೆಯಲ್ಲಿ ರೈತರು, ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಮುಖಾಂತರ ಈ ಸಮಸ್ಯೆಗೆ ಮದ್ದರಿತಾರಾ ಮುಖ್ಯಮಂತ್ರಿಗಳು ಅನ್ನುವಂಥದ್ದೇ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಇದೀಗ ಮುಖ್ಯಮಂತ್ರಿಗಳ ಮುಂದೆ ಒಂದು ದೊಡ್ಡ ಸವಾಲು. ಒಂದು ಕಡೆ ಪ್ರತಿಭಟನೆ 9ನೇ ದಿನಕ್ಕೆ ಕಾಲಿಟ್ಟಿದೆ, ರೈತರು ಪಟ್ಟನ್ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಮಾಲೀಕರು ಹಾಗೆ ರೈತರು ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಬೇಕಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ. ಸೊ ಇವತ್ತಿನ ಸಭೆಗಳು ಮತ್ತು ಪ್ರತಿಭಟನೆ, ಇದರ ಹೈಲೈಟ್ಸ್ ವಿವರಿಸೋದಾದ್ರೆ? ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ಕರೆದಿದ್ದಾರೆ, ಅದೇ ರೀತಿ ರೈತರ ಜೊತೆ ಸಭೆಯನ್ನು ಕರೆದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಏನೇನು ಹೇಳ್ತಾರೆ, ಆ ಸಭೆ ಔಟ್ಕಮ್ಗಳನ್ನ ರೈತರ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಒಂದು ನಿರ್ಧಾರಕ್ಕೆ ಬರ್ಬಹುದು ಅಂತ ಹೇಳಿ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಚಾಣಾಕ್ಷತನದ ಮೂಲಕವಾಗಿ ಕೇಂದ್ರ ಸರ್ಕಾರದ ಒಟ್ಟನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುದೀರ್ಘವಾಗಿ ಪ್ರಧಾನಿ ನರೇಂದ್ರ ಮೋದಿ ಪತ್ರ ಬರೆದಿದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರವಾಗಿ ಈಗ 3,500 ರೂಪಾಯಿಯನ್ನ ಕೊಡ್ಲಾಗ್ತಾ ಇದೆ. ಅದು ಕೂಡ ಯಾಕಂತ ಹೇಳಿದ್ರೆ ಈಗ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಸಮೇತವಾಗಿ 3,500 ರೂಪಾಯಿ ಒಂದು ಟನ್ ಕೊಡಬಹುದು ಅಂತ ಹೇಳಿ. ಆದ್ರೆ ನೀವು ಹಾಗೆ ಮಾಡಬಾರದು. ಯಾಕಂತ ಹೇಳಿದ್ರೆ 800-900 ರೂಪಾಯಿ ರೈತರಿಗೆ ಅಲ್ಲಿ ಈಗ ಸಾಗಾಣಿಕೆ ವೆಚ್ಚದಲ್ಲಿ ಹೋಗ್ಬಿಡುತ್ತೆ. ಈಗ ರೈತರಿಗೆ ಸಿಗೋದು ನೀವು 3,500 ರೂಪಾಯಿ ಅಥವಾ 550 ರೂಪಾಯಿನ ನಿಗದಿ ಮಾಡಿದೀರಿ ಅಂತೇಳಿ ಹೇಳ್ತಾ ಇದೀರಿ FRP ದರ. ಆದ್ರೆ ಅಲ್ಲಿ ಸಿಗೋದು ಎಷ್ಟು ರೈತರಿಗೆ ಅಂತ ಹೇಳಿದ್ರೆ 2,800ರಿಂದ 2,500ರಿಂದ 3,000 ರೂಪಾಯಿ 2,500ರಿಂದ 3,000 ರೂಪಾಯಿ ಸಿಗಬಹುದು.
800-900 ರೂಪಾಯಿ ಹಾರ್ವೆಸ್ಟಿಂಗ್ಗೋಸ್ಕರ ಹೋಗುತ್ತೆ. ಹೀಗಾಗಿ ರೈತರಿಗೆ ಹೆಚ್ಚು ಲಾಭ ಆಗೋದಿಲ್ಲ. ಹೀಗಾಗಿ ನೀವು ಸಾಗಾಣಿಕೆ ವೆಚ್ಚ ಮತ್ತು ಅದನ್ನು ಬಿಟ್ಟುಕೊಂಡು ನೀವು 3,500 ರೂಪಾಯಿ ನೆಟ್ ರೈತರಿಗೆ ನಿವ್ವಳವಾಗಿ 3,500 ರೂಪಾಯಿ ರೈತರಿಗೆ ಟನ್ಗೆ ಸಿಗಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ FRP ನಿಗದಿ ಮಾಡುವಂತ ಅಧಿಕಾರವಾದರೂ ಕೊಡಿ, ನಾವು ಮಾಡ್ಕೊಳ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ರವಾನಿಸಿದ್ದಾರೆ. ಇಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ತುರ್ತಾಗಿ ನಿಭಾಯಿಸಬೇಕು, ರಸ್ತೆ ತಡೆ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಅವರು ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಕಡೆ ಹೇಳಿದ್ದಾರೆ. ಅದಾದ ಬಳಿಕವಾಗಿ ಇವತ್ತಿನ ಸಭೆಗೆ ಕೇಂದ್ರ ಸಚಿವರನ್ನು ಕೂಡ ಕರೆದಿದ್ದಾರೆ, ಸಂಸದರನ್ನು ಕೂಡ ಕರೆದಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಸೇರಿದಂತೆ 4 ಕೇಂದ್ರ ಸಚಿವರಿಗೂ ಕೂಡ ಸಭೆಗೆ ಆಹ್ವಾನ ಕೊಡೋದ್ರ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವಾದ್ರೂ ಕೂಡ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳೋದ್ರ ಮೂಲಕವಾಗಿ ರೈತರಿಗೆ ನೇರವಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಮತ್ತೆ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ಮಾತುಕತೆಯನ್ನು ಮಾಡಬಹುದು, ರೈತರ ಮುಖಂಡರ ಜೊತೆ ಸಭೆಯನ್ನು ನಡೆಸಬಹುದು, ಕಾರ್ಖಾನಾ ಮಾಲೀಕರ ಜೊತೆ ಸಭೆಯನ್ನು ಮಾಡಿಸಬಹುದು, ಆದರೆ ನಿರ್ಧಾರ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ನಾನಿಲ್ಲ, ಒತ್ತಾಯ ಮಾಡಬಹುದು ಅಂತ ಮಾತ್ರ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯ ಈ ಸಂಬಂಧಪಟ್ಟಂತೆ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಸಂದೇಶವನ್ನು ಸಾರೋರಿದ್ದಾರೆ. ಅದೇ ರೀತಿ ರೈತರ ಸಮಸ್ಯೆಗಳೆಲ್ಲವನ್ನೂ ಕೂಡ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇದೇ ಕಾರಣವಾಗಿ ಸಾಗಾಣಿಕೆ ವೆಚ್ಚ ಇಲ್ಲದೆ 3,200 ರೂಪಾಯಿಯನ್ನ ನಿಗದಿಗೊಳಿಸಿದ್ದು ಬೆಳಗಾವಿ DC ನಿಗದಿಗೊಳಿಸಲಿಕ್ಕೆ ಹೇಳಿದ್ದಾರೆ. ಇದು ಸರ್ಕಾರದ ಪ್ರಯತ್ನ ಅಂತೇಳಿ ಹೇಳಿದ್ದಾರೆ. ಈ ಮೂಲಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಅದೇ ರೀತಿ ಪದೇ ಬಿಜೆಪಿ ನಾಯಕರುಗಳೆಲ್ಲ ಹೋರಾಟಕ್ಕೆ ಹೋಗ್ತಾ ಇದ್ದಾರೆ, ಹೋರಾಟಕ್ಕೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರಲ್ಲ, ಇವರು ಏನಾದರೂ ಪ್ರೊಟೆಸ್ಟ್ ಮಾಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಗ ಅಲ್ಲಿ ಒಂದಿಷ್ಟು ಕೇಂದ್ರ ಸರ್ಕಾರ ಡಿಸಿಷನ್ಗಳಿದೆಯಲ್ಲ, ಪಾಲಿಸಿ ಮ್ಯಾಟರ್ ಸಂಬಂಧಪಟ್ಟಂತ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕು. ಹೀಗಾಗಿ ಈ ಡಿಸಿಷನ್ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು. ಬಿಜೆಪಿಯವರು ರಾಜಕೀಯಗೊಳಿಸಬಾರದು ಇದನ್ನ ಅಂತ ಹೇಳಿ ನಿನ್ನೆ ವಿಜೇಂದ್ರ ವಿರುದ್ಧ ಕೂಡ ಗರಂ ಆಗಿದ್ದನ್ನು ಕೂಡ ನೋಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸಕ್ಕರೆಗೆ MSP ದರ ಎಷ್ಟಿದೆ ಅಂತೇಳಿ 31 ರೂಪಾಯಿ ಇದೆ. ಇದಕ್ಕಿಂತ ಸರ್ಕಾರ 31 ರೂಪಾಯಿ ತೆಗೆದುಕೊಳ್ಬಹುದು ಅಂತೇಳಿ ಹೇಳಿದೆ. ಹೀಗಾಗಿ ಇದ್ರ ಬೆಲೆಯನ್ನು ದರ ಮಾಡಿದೆ. ಯಾಕಂದ್ರೆ ಸಕ್ಕರೆ ದರವನ್ನು ಜಾಸ್ತಿ ಮಾಡಿದ್ರೆ ಕಾರ್ಖಾನೆಗೆ ಲಾಭ ಬರುತ್ತೆ. ಕಾರ್ಖಾನೆಗೆ ಲಾಭ ಬಂತು ಅಂತ ಹೇಳಿದ್ರೆ ಮತ್ತೆ ಕಬ್ಬು ಅಂದ್ರೆ ರಿಕವರಿ ರೇಟ್ ಸಂಬಂಧಪಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಸಕ್ಕರೆ ದರನ್ನಾದ್ರೂ ಕೂಡ ಹೆಚ್ಚಳ ಮಾಡಿ ಅಂತೇಳಿ ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇವತ್ತಿನ ಸಭೆಯಲ್ಲಿ ಏನೇನಾಗುತ್ತೆ ಅನ್ನೋದೇ ಇವತ್ತು ಕುತೂಹಲದ ವಿಚಾರ. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.